ನಮಸ್ಕಾರ. ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಿತಾ. ವೈಭವದ ದಸರಾ ಮಹೋತ್ಸವಕ್ಕೆ ಗಜಪಡೆಯೇ ಅಟ್ರಾಕ್ಷನ್. ಜಂಬೂ ಸವಾರಿಗೂ ಮುನ್ನ ಹೇಗಿರುತ್ತೆ ಗೊತ್ತಾ ತಾಲೀಮು, ಆನೆಗಳ ಅಲಂಕಾರ, ಭೋಜನದ ಮಾಹಿತಿಯೇ ಇಂಟ್ರೆಸ್ಟಿಂಗ್. ಇದೇ ಈ ಹೊತ್ತಿನ ವಿಶೇಷ. ಗಜಪಡೆ ಗಾಂಭೀರ್ಯದ ನಡೆ. ಜಂಬೂ ಸವಾರಿ ವಿಶ್ವವಿಖ್ಯಾತ ದಸರಾಗೆ ಇದೇ ಮೇನ್ ಅಟ್ರಾಕ್ಷನ್. ಅಲಂಕಾರಗೊಂಡ ಆನೆಗಳ ಆ ಗಾಂಭೀರ್ಯದ ನಡೆ ನೋಡೋದೇ ಒಂದು ಚಂದ. ಹೌದು, ವಿಶ್ವವಿಖ್ಯಾತ ದಸರಾ ಅಂದಾಕ್ಷಣ ನಮ್ಮ ಕಣ್ಣ ಮುಂದೆ ಚಂದವಾಗಿ ಅಲಂಕಾರಗೊಂಡು ರೋಡಿಗಿಳಿಯೋ ಗಜಪಡೆ ಕಣ್ಣಿಗೆ ಕಟ್ಟಿದಂತೆ ಕಾಣುತ್ತೆ. ಅದರಲ್ಲೂ ಸುಮಾರು 750 ಕೆಜಿ ಚಿನ್ನದ ಅಂಬಾರಿ ಹೊರೋ ಆನೆಯೇ ಜಂಬೂ ಸವಾರಿಯ ಹೈಲೈಟು. ಅಭಿಮನ್ಯು ಸಾರಥ್ಯದಲ್ಲಿ ಹೆಜ್ಜೆ ಹಾಕಲಿವೆ ಇತರೆ ಆನೆಗಳು. ಹೌದು, 750 ಕೆಜಿ ಅಂಬಾರಿ ಹೊತ್ತ ಆನೆ ರಾಜ ಗಾಂಭೀರ್ಯದ ಹೆಜ್ಜೆ ಹಾಕುತ್ತಾ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಮೈಸೂರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸೋದನ್ನ ನೋಡೋದೇ ಒಂದು ಹಬ್ಬ. ಅದರ ಬೆನ್ನ ಹಿಂದೆ ಮೈತುಂಬ ರೇಷ್ಮೆ ಹೊದ್ದು ಉಡುಗೆ ತೊಡುಗೆಗಳನ್ನ ತೊಟ್ಟು ಹೆಜ್ಜೆ ಹಾಕೋ ಆನೆಗಳ ಆ ರಮಣೀಯ ದೃಶ್ಯ ಪ್ರವಾಸಿಗರ ಕಣ್ಣಿಗೆ ತಂಪು ಎರೆಯುತ್ತದೆ. ಈ ಬಾರಿ ದಸರಾದಲ್ಲಿ ಅಂಬಾರಿ ಹೊರುವ ಜವಾಬ್ದಾರಿ ಹೊತ್ತಿರೋದು ಅಭಿಮನ್ಯು. ಹೌದು, ಈ ಬಾರಿ ಅಭಿಮನ್ಯುವಿನದ್ದೇ ಸಾರಥ್ಯ. ಅದರ ಹಿಂದೆ ಶಿಸ್ತುಬದ್ಧವಾಗಿ ಅಭಿಮನ್ಯುವಿನ ಅಕ್ಕಪಕ್ಕ ಕುಮ್ಕಿ ಆನೆಗಳಾದ ಕಾವೇರಿ ಮತ್ತು ಚೈತ್ರ ಹಾಗೂ ಇತರೆ ಒಟ್ಟು 8 ಆನೆಗಳನ್ನ ಒಳಗೊಂಡ ಗಜಪಡೆ ಸಾಗುತ್ತದೆ. ವಿಜಯ ದಶಮಿ ದಿನ ನಡೆಯುವ ಜಂಬೂ ಸವಾರಿಯ ಒಂದು ದಿನ ಐತಿಹಾಸಿಕ ಕ್ಷಣದ ಹಿಂದೆ ತಿಂಗಳ ಶ್ರಮವಿರುತ್ತದೆ. ಅಷ್ಟಕ್ಕೂ ಈ ಗಜಪಡೆಯ ತಯಾರಿ ಹೇಗಿರುತ್ತೆ, ಅವುಗಳಿಗೆ ನೀಡೋ ಭೋಜನ, ಅವುಗಳ ಅಲಂಕಾರ ಎಲ್ಲವೂ ಹೇಗೆ ನಡೆಯುತ್ತೆ ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಾವು ಕೊಡ್ತೀವಿ ನೋಡಿ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ. ಕಾಡಿನಿಂದ ನಾಡಿಗೆ ಬರೋ ಆನೆಗಳು. ಹೌದು, ಸೊಗಸಾದ ದಸರಾಗೆ ಗಜಪಡೆಯ ಗಾಂಭೀರ್ಯ ನಡೆಯದ್ದೇ ಅಟ್ರಾಕ್ಷನ್. ಜಂಬೂರ್ ಸವಾರಿಗೆ 1 ಇಲ್ಲವೇ 1.5 ತಿಂಗಳು ಇರುವಂತೆಯೇ ಆನೆಗಳನ್ನ ಮೈಸೂರಿಗೆ ಕರೆತರಲಾಗುತ್ತೆ. ಅಲ್ಲಿಯವರೆಗೂ ದುಬಾರೆ ಮತ್ತಿತರ ಕಡೆ ಆನೆಗಳು ಕಾಡಿನಲ್ಲಿ ಕಾಲ ಕಳೆಯುತ್ತಿರುತ್ತವೆ. ಈ 1 ತಿಂಗಳು ಅವುಗಳ ಪಾಲಿಗೆ ಟ್ರೈನಿಂಗ್ ಪೀರಿಯಡ್. ಉಳಿದಂತೆ ಅವು ಕಾಡಿನಲ್ಲಿ ಸ್ವಚ್ಛಂದವಾಗಿ ವಿಹರಿಸಿಕೊಂಡು ಕಾಲ ಹಾಕುತ್ತವೆ. ಹೌದು, ಸಾಂಸ್ಕೃತಿಕ ನಗರಿಗೆ 1 ತಿಂಗಳ ಮುಂಚಿತವಾಗಿ ಆಗಮಿಸೋ ಆನೆಗಳಿಗೆ ಉಳಿದುಕೊಳ್ಳೋಕೆ ವಿಶೇಷವಾಗಿ ಅರಮನೆಯಲ್ಲಿ ಜಾಗ ಕಲ್ಪಿಸಲಾಗಿರುತ್ತೆ. ಆನೆಗಳ ಆಗಮನದಿಂದಲೇ ದಸರಾ ಹಬ್ಬದ ಪ್ರಾರಂಭಿಕ ಚಟುವಟಿಕೆಗಳು ಅಧಿಕೃತವಾಗಿ ಆರಂಭಗೊಳ್ಳುತ್ತವೆ. ಸುಮಾರು 1 ತಿಂಗಳ ಕಾಲ ಈ ಆನೆಗಳು ಮೆರವಣಿಗೆಗೆ ತರಬೇತಿ ಪಡೆದುಕೊಳ್ಳುತ್ತವೆ. ಪ್ರತಿ ಆನೆಗೆ ಒಬ್ಬೊಬ್ಬ ಮಾವುತನಿದ್ದು ಅವುಗಳ ಉಸ್ತುವಾರಿಯನ್ನ ವಹಿಸುತ್ತಾನೆ. ಗಜಪಡೆಗೆ ರಾಜ ಕುಟುಂಬದ ಮೊದಲ ಪೂಜೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಿಂದ ಟ್ರಕ್ಕುಗಳಲ್ಲಿ ಈ ಆನೆಗಳನ್ನ ಕರೆತರಲಾಗುತ್ತಾದ್ರೂ ಕೆಲವೊಮ್ಮೆ ನಡೆಸಿಕೊಂಡು ಬಂದ ಉದಾಹರಣೆಗಳು ಇವೆ. ಈ ರೀತಿ ನಡೆಸಿಕೊಂಡು ಬರುವಾಗ ಸಿಗೋ ಹಳ್ಳಿಗಳಲ್ಲಿ ಆನೆಗಳಿಗೆ ಗ್ರಾಮವಾಸಿಗಳು ವಿಶೇಷ ಪೂಜೆ ಸಲ್ಲಿಸಿ ಹಣ್ಣು ಹಂಪಲುಗಳನ್ನು ಕೊಟ್ಟು ಶುಭ ಹಾರೈಸಿ ಆಶೀರ್ವಾದ ಪಡೆಯುತ್ತಾರೆ. ಮೊದಲಿಗೆ ಆನೆಗಳ ಗುಂಪನ್ನ
ಹುಣಸೂರು ತಾಲೂಕಿನ ವೀರಣ್ಣ ಹೊಸಹಳ್ಳಿ ಕಾಡಿನ ಪರಿಶೀಲನಾ ಕೇಂದ್ರಕ್ಕೆ ಕರೆತಂದು ಆ ತಾಲೂಕಿನ ಇಲ್ಲವೇ ಜಿಲ್ಲಾ ಮಂತ್ರಿಗಳು ಅಥವಾ ಅಧಿಕಾರಿಗಳು ಆತ್ಮೀಯವಾಗಿ ಸ್ವಾಗತ ಕೋರಿ ಸಾಂಸ್ಕೃತಿಕ ನಗರಕ್ಕೆ ಬರಮಾಡಿಕೊಳ್ತಾರೆ. ಈ ರೀತಿ ಆನೆಗಳಿಗೆ ಸ್ವಾಗತ ಕೋರೋ ಕಾರ್ಯಕ್ರಮವು ವಿಶೇಷವಾಗಿರುತ್ತದೆ. ಸುತ್ತಮುತ್ತಲಿನ ಹಳ್ಳಿ ಜನರೆಲ್ಲ ಸೇರಿಕೊಂಡು ಅತಿ ಆದರ ಸಂತೋಷಗಳಿಂದ ಕುಣಿದು ಕುಪ್ಪಳಿಸಿ ಜಾನಪದ ಗೀತೆಗಳನ್ನು ಹಾಡಿ ಸ್ವಾಗತ ಕೋರ್ತಾರೆ. ಇದು ವರ್ಷಕ್ಕೊಮ್ಮೆ ಲಭಿಸೋ ಅಪರೂಪದ ದೃಶ್ಯವಾಗಿರುತ್ತೆ. ಹೀಗೆ ಮೈಸೂರಿಗೆ ಬರುವ ಆನೆಗಳನ್ನ ರಾಜಕುಟುಂಬದ ಸದಸ್ಯರು ಅರಮನೆ ಆವರಣದಲ್ಲಿ ಪೂಜೆ ಸಲ್ಲಿಸಿ ಸ್ವಾಗತಿಸುತ್ತಾರೆ. ಬಳಿಕ ಆನೆಗಳನ್ನ ಅರಮನೆ ಆವರಣದಲ್ಲಿರೋ ಆನೆ ಶಿಬಿರಕ್ಕೆ ಕರೆದೊಯ್ಯಲಾಗುತ್ತೆ. ಈ ರೀತಿ ಅರಮನೆಗೆ ಆನೆಗಳು ಆಗಮಿಸೋದ್ರಿಂದಲೇ ಮೈಸೂರು ದಸರಾದ ಪ್ರಾರಂಭಿಕ ಚಟುವಟಿಕೆಗಳಿಗೆ ಚಾಲನೆ ನೀಡಲಾಗುತ್ತೆ. ಇಲ್ಲಿಂದ ಮುಂದೆ ಆರಂಭಗೊಳ್ಳುವುದು ಆನೆಗಳ ತಾಲೀಮು. ಆ ತಾಲೀಮು ಹೇಗಿರುತ್ತೆ, ಅವುಗಳ ಭೋಜನದ ಮೆನು ಏನು ಅನ್ನೋದರ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ದಸರಾಗೆ ಗಜಪಡೆಯದ್ದೇ ಮೆರುಗು. ಅವನ್ನ ಕಾಡಿನಿಂದ ನಾಡಿಗೆ ಕರೆತಂದು ವಿಶೇಷ ಪೂಜೆ ಸಲ್ಲಿಸೋದು ದಸರಾ ಹಬ್ಬದ ಮೊದಲ ಚಟುವಟಿಕೆ. ಇಲ್ಲಿಂದಾಚೆಗೆ ಅವುಗಳಿಗೆ ತಾಲೀಮು ಆರಂಭವಾಗುತ್ತೆ. ಆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೈಸೂರಿನ ಅರಮನೆಯೊಳಗಿರೋ ಶಿಬಿರಕ್ಕೆ ಎಂಟ್ರಿ ಕೊಡೋ ಆನೆಗಳಿಗೆ ಮೊದಲ ದಿನ ಪೂರ್ಣ ವಿಶ್ರಾಂತಿ ನೀಡಲಾಗುತ್ತೆ. ಮರುದಿನದಿಂದ ದಿನಕ್ಕೊಂದು ತಾಲೀಮು ಶುರುವಾಗುತ್ತೆ. ಇನ್ನು ಊಟದ ಮೆನು ಕೂಡ ಬದಲಾಗುತ್ತೆ. ಕಾಡಿನ ಶಿಬಿರದಲ್ಲಿ ಇದ್ದಷ್ಟು ದಿನ ರಾಗಿ ಮುದ್ದೆ ಸವಿಯುವ ಆನೆಗಳಿಗೆ ಅರಮನೆಗೆ ಬಂದ ದಿನದಿಂದ ಜಂಬೂ ಸವಾರಿ ಮುಗಿಸಿ ವಾಪಸ್ ಕಾಡಿಗೆ ಮರಳೋ ತನಕ ಭರ್ಜರಿ ರಾಜ ವೈಭವದ ಭೋಜನವಿರುತ್ತೆ. ರಾಜ ವೈಭವದ ಭೋಜನ ಹೇಗಿರುತ್ತೆ ಗೊತ್ತಾ? ಹೌದು, ಕಾಡಿನ ಶಿಬಿರದಲ್ಲಿ ನಿತ್ಯ ಮುದ್ದೆ ಊಟ ಮಾಡಿ ಆನೆಗಳ ಬಾಯಿ ಕೆಟ್ಟಿರುತ್ತೆ. ಶಿಬಿರದಿಂದ ಅರಮನೆಗೆ ಬಂದು ತಿಂಗಳುಗಳ ಕಾಲ ಇದ್ದೋಗುವಷ್ಟು ದಿನ ಅವಕ್ಕೆ ಭೂರಿ ಭೋಜನ ನೀಡಲಾಗುತ್ತೆ. ಪ್ರಾರಂಭದ ದಿನದಿಂದ ಹಿಡಿದು ಜಂಬೂ ಸವಾರಿಯ ಕೊನೆಯವರೆಗೂ ಅವುಗಳ ಪಾಲಿಗೆ ರಾಜ ವೈಭವದ ಭೋಜನ. ಹಸಿರು ಕಾಳುಗಳು, ಬೆಲ್ಲ, ಕಡಲೆ ಬೀಜ, ಕಬ್ಬು, ಮೇವು, ಬಾಳೆ ಎಲೆಗಳು, ಬೇಯಿಸಿದ ಅನ್ನ, ರುಚಿಗೆ ತಕ್ಕ ಉಪ್ಪು, ಹೀಗೆ 10 ಹಲವು ಖಾದ್ಯಗಳನ್ನ ಮನಸ್ಸೋ ಇಚ್ಛೆ ಆನೆಗಳು ಸವಿಯುತ್ತವೆ. ಅಂಬಾರಿ ಹೊರೋ ಅಭಿಮನ್ಯುವಿಗೆ ವಿಶೇಷ ಸತ್ಕಾರ. ಹೌದು, ಗಜಪಡೆಯಲ್ಲಿ ಪ್ರತಿ ವರ್ಷವೂ ಅಂಬಾರಿ ಹೊರೋ ಆನೆಗೆ ವಿಶೇಷ ಸತ್ಕಾರವಿರುತ್ತದೆ. ಅದೇ ರೀತಿ 750 kg ತೂಕದ ಅಂಬಾರಿ ಹೊತ್ತು ಸಾಗುವ ಅಭಿಮನ್ಯುವಿಗೆ ವಿಶೇಷ ಸತ್ಕಾರಗಳು ನಡೆಯುತ್ತವೆ. ಉದ್ದು, ಗೋಧಿ, ಕುಸುಲಕ್ಕಿ, ಈರುಳ್ಳಿ, ಹಸಿ ತರಕಾರಿಗಳ ದೊಡ್ಡ ಹುಂಡೆ ಜೊತೆಗೆ ಬೆಣ್ಣೆ, ಭತ್ತ, ತೆಂಗಿನಕಾಯಿ, ಹಿಂಡಿ, ಕಬ್ಬು, ಬೆಲ್ಲ ಸೇರಿದಂತೆ ಹಸಿರು ಮೇವಾಗಿ ಆಲದ ಮರದ ಸೊಪ್ಪು, ಹುಲ್ಲು ಮೊದಲಾದ ಆಹಾರಗಳು ಅಭಿಮನ್ಯುವಿನ ಫುಡ್ ಮೆನುನಲ್ಲಿ ಇವೆ. ವಿಶೇಷವಾಗಿ ದಿನಕ್ಕೆ 2 ಬಾರಿ ಸ್ನಾನ ಮಾಡಿಸಲಾಗುತ್ತದೆ. ಮಾವುತರು, ಕಾವಾಡಿಗಳಿಗೆ ವಿಶೇಷ ವ್ಯವಸ್ಥೆ.
ಹೌದು, ಆನೆಗಳೊಂದಿಗೆ ಶಿಬಿರದಲ್ಲಿ ವಾಸವಿರುವ ಮಾವುತರು ಹಾಗೂ ಕಾವಾಡಿಗಳಿಗೆ ಮೈಸೂರು ದಸರಾ ಮನೆತನದ ಹಬ್ಬದಷ್ಟೇ ಪವಿತ್ರವಾಗಿರುತ್ತೆ. ಆನೆಗಳಿಗೆ ನೀಡೋ ವಿಶೇಷ ಸತ್ಕಾರವನ್ನೇ ಮಾವುತರಿಗೂ ನೀಡಲಾಗುತ್ತೆ. ಗಜಪಡೆಗಳೊಂದಿಗೆ ಆಗಮಿಸುವ ಮಾವುತರು ಹಾಗೂ ಕಾವಾಡಿಗಳ ಕುಟುಂಬಗಳಿಗೆ ವಿಶೇಷ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುತ್ತೆ. ಆನೆಗಳಿಗೆ ಯಾವ ರೀತಿ ಉಳಿದುಕೊಳ್ಳೋಕೆ ವ್ಯವಸ್ಥೆ ಮಾಡಲಾಗಿರುತ್ತೋ ಅದರ ಸಮೀಪವೇ ಅವುಗಳ ಮಾವುತರಿಗೆ ಮತ್ತು ಕಾವಾಡಿಗಳ ಕುಟುಂಬಕ್ಕೂ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಲಾಗಿರುತ್ತೆ. ಇನ್ನು ಅವರ ಮಕ್ಕಳಿಗೆ ಟೆಂಟ್ ಶಾಲೆಯ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ. ಕೆಲ ತಿಂಗಳ ಕಾಲ ಇವರಿಗೆ ಮೈಸೂರು ನಗರವೇ ತವರು ಮನೆ. ಇನ್ನು ಜಂಬೂ ಸವಾರಿಯಲ್ಲಿ ಯಾವುದೇ ಅಡೆತಡೆಗೆ ಬಗ್ಗದೆ ಮುನ್ನಡೆಯಲು ಅಭಿಮನ್ಯುವಿಗೆ 750 ಕೆಜಿ ತೂಕದ ಮರದ ಅಂಬಾರಿಯನ್ನ, ಉಳಿದ ಆನೆಗಳಿಗೆ ಮರಳಿನ ಮೂಟೆಯನ್ನ ಕಟ್ಟಿ ದಿನಕ್ಕೆರಡು ಬಾರಿ ತಾಲೀಮು ನೀಡಲಾಗುತ್ತದೆ. ಪ್ರತಿದಿನ ಅರಮನೆ ಆವರಣದಿಂದ ಆರಂಭವಾಗುವ ಈ ತಾಲೀಮು ಸುಮಾರು 6 ಕಿಲೋಮೀಟರ್ ದೂರವಿರುವ ಬನ್ನಿ ಮಂಟಪದವರೆಗೆ ದಿನನಿತ್ಯ ನಡೆಯುತ್ತವೆ. ಈ ರೀತಿಯ ಮರಳು ತಾಲೀಮನ್ನ ಸುಮುಹೂರ್ತದಲ್ಲಿ ಆರಂಭಿಸಲಾಗುತ್ತದೆ. ಅಭಿಮನ್ಯು ಮೇಲೆ ಅಂಬಾರಿ ಕಟ್ಟೋದು ಹೇಗೆ ಗೊತ್ತಾ? ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಮೊದಲಿಗೆ ಅಭಿಮನ್ಯು ಮಂಡಿಯೂರಿ ಮಲಗುತ್ತದೆ. ಆಗ ಸುಮಾರು 300 ಕೆಜಿ ಭಾರದ ಗಾದಿ ಹಮ್ದಾ ಎಂದು ಕರೆಯುವ ಮರಳು ತುಂಬಿದ ಚೀಲವನ್ನ ಅದರ ಬೆನ್ನ ಮೇಲೆ ಹಾಸಿ ಮಾರುದ್ದದ ಹಗ್ಗದಿಂದ ಆನೆಯ ಹೊಟ್ಟೆ ಭಾಗಕ್ಕೆ ಸುತ್ತಿ ಬಿಗಿಯಾಗಿ ಕಟ್ಟಲಾಗುತ್ತದೆ. ಬಳಿಕ ಗೋಣಿ ಚೀಲಗಳನ್ನ ಹಾಸಿ ಅದರ ಮೇಲೆ ಕಬ್ಬಿಣದ ತೊಟ್ಟಿಲನ್ನ ಕಟ್ಟಲಾಗುತ್ತದೆ. ಇದು ಸುಲಭದ ಕೆಲಸವಲ್ಲ. ಆದರೂ 10ಕ್ಕೂ ಹೆಚ್ಚು ಮಾವುತರು ಇದನ್ನ ಮಾಡಿ ಮುಗಿಸುತ್ತಾರೆ. ಆನಂತರ ತೊಟ್ಟಿಯಲ್ಲಿ ಮರಳು ಚೀಲಗಳನ್ನ ಇಡಲಾಗುತ್ತದೆ. ಪ್ರತಿದಿನವೂ ಚೀಲಗಳ ಸಂಖ್ಯೆಯನ್ನ ಹೆಚ್ಚಿಸುತ್ತಾ ಹೋಗಲಾಗುತ್ತೆ. ಈ ರೀತಿಯ ಭಾರವನ್ನ ಅಭಿಮನ್ಯು ಮಾತ್ರವಲ್ಲದೆ ಇತರೆ ಕೆಲ ಆನೆಗಳಿಗೂ ಕಟ್ಟಿ ಸುಮಾರು 15 ದಿನಗಳ ಕಾಲ ಸರತಿಯ ಸಾಲಿನಲ್ಲಿ ತಾಲೀಮು ನಡೆಸಲಾಗುತ್ತೆ. ಸುಮಾರು 100 ಕೆಜಿಯಿಂದ ಆರಂಭವಾಗುವ ತಾಲೀಮು 750 ಕೆಜಿಗೆ ಬಂದು ತಲುಪುತ್ತದೆ. ಆನಂತರ ಮರದ ಅಂಬಾರಿಯನ್ನ ಕಟ್ಟಿ ತಾಲೀಮು ನಡೆಸಲಾಗುತ್ತದೆ. ಇದಾದ ಬಳಿಕ ದಸರಾ ದಿನದಂದು ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಜಂಬೂ ಸವಾರಿ ನಡೆಸಲಾಗುತ್ತದೆ. ಅರಮನೆ ಆವರಣದಿಂದ ಹೊರಡುವ ಈ ಜಂಬೂ ಸವಾರಿ ಸಯ್ಯಾಜಿರಾವ್ ರಸ್ತೆಯ ಮೂಲಕ ಬನ್ನಿಮಂಟಪ ತಲುಪುತ್ತದೆ. ಇವಿಷ್ಟು ಆನೆಗಳ ತಾಲೀಮಿನ ಮಾಹಿತಿ. ಆದ್ರೆ ಆನೆಗಳಿಗೆ ದಸರಾ ಸಂದರ್ಭದಲ್ಲಿ ತೊಡಿಸೋ ಉಡುಗೆ ತೊಡುಗೆ ಅಲಂಕಾರಗಳ ಮಾಹಿತಿಯೇ ವಿಭಿನ್ನ. ಆ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮುನ್ನ ಮತ್ತೊಂದು ಸ್ಮಾಲ್ ಬ್ರೇಕ್. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ನಗರಸಭೆ ವ್ಯಾಪ್ತಿಯ 14ನೇ ವಾರ್ಡಿನಲ್ಲಿ ಹೆಸರಾಂತ ಕಂಪನಿ ಮಾರ್ಕ್ ವಿಸ್ಟಾ ನಿರ್ಮಾಣ ಮಾಡಿರುವ ಸುಸಜ್ಜಿತ ವಾಸಯೋಗ್ಯ ಬಡಾವಣೆಯಲ್ಲಿ ನಿವೇಶನಗಳು ಮಾರಾಟಕ್ಕೆ ಸಿದ್ಧ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆಗೊಂಡಿರುವ ಈ ಸುಸಜ್ಜಿತ ಬಡಾವಣೆ ಕಂದವಾರ ಹೊರವಲಯದಲ್ಲಿ ನಂದಿ ರಸ್ತೆಯಲ್ಲಿ ಚಿಕ್ಕಬಳ್ಳಾಪುರ ನೆಲಮಂಗಲ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿದೆ. 30 ಅಡಿಗಳ ವಿಶಾಲ ರಸ್ತೆಗಳು, ಬೀದಿ ದೀಪ, ಒಳಚರಂಡಿ ವ್ಯವಸ್ಥೆ, ನೀರಿನ ಸೌಕರ್ಯ ಇತ್ಯಾದಿ ಎಲ್ಲ ಮೂಲಭೂತ ಸೌಕರ್ಯಗಳ ಅನುಕೂಲಗಳನ್ನು ಹೊಂದಿದೆ. ಇಂದೇ ನಿವೇಶನ ಖರೀದಿಸಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9513940073. ಮೈಸೂರು ದಸರಾ ಅಂದ್ರೆ ಬರೀ ಆನೆಗಳ ಮೆರವಣಿಗೆಯಲ್ಲ, ಇಲ್ಲಿ ಪ್ರತಿಯೊಂದು ಕೂಡ ವಿಶೇಷವಾದದ್ದಾಗಿದೆ. ಸರ್ವ ಅಲಂಕಾರ ಶೋಭಿತವಾಗಿ ರಾಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕುವ ಗಜಪಡೆಗಳ ಜಂಬೂ ಸವಾರಿ ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡುತ್ತದೆ. ಆದರೆ ಗಜಪಡೆಯ ಅಲಂಕಾರದ ಹಿಂದಿನ ಶ್ರಮ ಗೊತ್ತಾಗುವುದಿಲ್ಲ.
ದಸರಾ ಜಂಬೂ ಸವಾರಿಯಲ್ಲಿ ಅಭಿಮನ್ಯುವಿನ ಮೇಲೆ ವಿರಾಜಮಾನವಾಗಿ ಸಾಗುವ ಚಿನ್ನದ ಅಂಬಾರಿ ನಮ್ಮ ಕಣ್ಮನ ಸೆಳೆಯುತ್ತದೆ. ಆದರೆ ಅದನ್ನು ಹೊರಲು ಅನುಕೂಲವಾಗುವಂತೆ ಆನೆಯ ಬೆನ್ನ ಮೇಲಿನ ಹೊದಿಕೆಯಾದ ಗಾದಿ, ನಮ್ದ, ಚಾಪು ಯಾವುದು ನಮ್ಮ ಕಣ್ಣಿಗೆ ಗೋಚರಿಸೋದಿಲ್ಲ. ಇವುಗಳೆಲ್ಲವನ್ನ ಒಲಿಯೋದು ಸುಲಭದ ಕೆಲಸವಲ್ಲ. ಇದಕ್ಕೆ ಭಾರಿ ಶ್ರಮ, ಕುಶಲತೆ ಬೇಕಾಗುತ್ತದೆ. ನಾಜೂಕುತನವಂತೂ ಅತಿ ಮುಖ್ಯ. ಎಲ್ಲರಿಂದ ತಯಾರು ಮಾಡಲು ಸಾಧ್ಯವಿಲ್ಲ. ಆನೆಗಳಿಗೆ ಯಾವುದೇ ನೋವಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಗಾದಿ, ನಮ್ದ, ಚಾಪನ್ನ ಬಳಸಲಾಗುತ್ತದೆ. ಇದನ್ನು ಕಳೆದ ಹಲವು ವರ್ಷಗಳಿಂದ ಪಾಷಾ ಎಂಬುವವರೇ ತಯಾರು ಮಾಡುತ್ತಾರೆ. ಇವರನ್ನ ಒಂದು ರೀತಿಯಲ್ಲಿ ಆನೆಯ ಟೈಲರ್ ಎಂದು ಕರೆದರೂ ತಪ್ಪಾಗಲಾರದು. ಆನೆ ಬೆನ್ನಿನ ಮೇಲೆ ಹಾಕುವ ಗಾದಿ, ನಮ್ದ, ಚಾಪು ಎನ್ನುವ ವಿಶೇಷ ತೊಡುಗೆಯನ್ನ ದಬ್ಬಳ ಸೂಜಿಯಿಂದ ಒಲೆದು ತಯಾರು ಮಾಡಲಾಗುತ್ತೆ. ಆನೆಗೆ ಮೆತ್ತನೆ ಹೊದಿಕೆಯನ್ನ ಅದರ ಬೆನ್ನಿನ ಅಳತೆಗೆ ತಕ್ಕಂತೆ ಅಳೆದು ತಯಾರು ಮಾಡುವುದು ಒಂದು ಜಾಣ್ಮೆಯ ಕೆಲಸ. ದಸರಾದ ಜಂಬೂ ಸವಾರಿಗೆ ಗಜಪಡೆಗಳನ್ನು ತಯಾರು ಮಾಡುವ ಕೆಲಸ ಸುಲಭದ್ದಲ್ಲ. ಅದರ ಹಿಂದೆ ಶ್ರಮ ಮತ್ತು ಜಾಣ್ಮೆಯ ಕೆಲಸಗಳಿವೆ. ಅವುಗಳನ್ನು ಕಲಿತವರು ಮುಂದಿನ ತಲೆಮಾರಿಗೆ ಕಲಿಸಿಕೊಂಡು ಹೋಗುತ್ತಿದ್ದಾರೆ. ಹಾಗಾಗಿ ಪ್ರತಿ ವರ್ಷವೂ ಜಂಬೂ ಸವಾರಿ ಯಾವುದೇ ತೊಂದರೆ ಇಲ್ಲದೆ ಸಾಂಗವಾಗಿ ಸಾಗಲು ಸಾಧ್ಯವಾಗಿದೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ. ರಾಜ್ಯ, ಹೊರ ರಾಜ್ಯ ಹಾಗೂ ವಿದೇಶಗಳಿಂದಲೂ ಜನರು ಜಂಬೂ ಸವಾರಿ ವೀಕ್ಷಣೆಗೆ ಆಗಮಿಸುತ್ತಾರೆ. ಇಡೀ ಮೈಸೂರು ನಗರವೇ ಸಿಂಗರಿಸಿಕೊಳ್ಳುತ್ತದೆ. ಜಂಬೂ ಸವಾರಿ ಸಾಗುವ ರಾಜಮಾರ್ಗ ಅಲ್ಲದೆ ನಗರದ ಪ್ರಮುಖ ರಸ್ತೆಗಳು ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತವೆ. ಅಂಬಾರಿ ಹೊರುವ ಆನೆ ಅಭಿಮನ್ಯು ಮೊದಲೇ ಗಂಭೀರ, ಮೆರವಣಿಗೆಯಲ್ಲಂತೂ ರಾಜಗಂಭೀರ. ವಿಶೇಷವಾಗಿ ಅವನ 4 ಕಾಲಿಗೆ ಪಂಚಲೋಹದ ಕಾಲಂದಿಗೆ ತೊಡಿಸಲಾಗುತ್ತೆ. ಅವನ ಕೊಂಬಿನ ತುದಿಗೆ ಮುತ್ತಿನ ಸರ, ದಂತದ ತುದಿಗೆ ಸಿಂಗೋಟಿ, ಕತ್ತಿಗೆ ಮಾವಿನ ಸರ, ಗಂಟೆ ಸರ, ಕಿವಿಗೆ ಚಾಮರ. ಪಂಚಲೋಹದ ಅಂಕುಶಗಳಿಂದ ಆತ ಭೂಷಿತನಾಗಿರುತ್ತಾನೆ. ಅಲ್ಲದೆ ಚಿನ್ನದ ರೇಖುಗಳಿರುವ ಮಿರಿಮಿರಿ ಮಿಂಚುವ ವರ್ಣರಂಜಿತ ಚಿತ್ರಗಳು ಇರುವ ಜೂಲ ಅಭಿಮನ್ಯು ಬೆನ್ನ ಮೇಲೆ ಹರಡಿಕೊಂಡಿರುತ್ತೆ. ಕೊರಳು ಮತ್ತು ಬೆನ್ನಿನ ಮೇಲಿಂದ 2 ಕಡೆ ಜೋತು ಬಿದ್ದು ತೂಗಾಡುವ ಉದ್ದದ ಸರಪಳಿಗೆ ಕಟ್ಟಿದ ಸಾಲು ಸಾಲು ಗಂಟೆಗಳ ಕಿಣಿಕಿಣಿ ನಾದ, ಸೊಂಡಿಲ ಮೇಲಿನ ವಿಶಾಲವಾದ ಹಣೆಯನ್ನ ಮುಚ್ಚಿದ ಉಬ್ಬಿದ ಗುಬ್ಬಿಗಳಿರುವ ಚಿನ್ನದ ಬಣ್ಣದ ಪಟ್ಟಿ, ಕಣ್ಣಿನ ಸುತ್ತ ಕೆನ್ನೆ, ಕಿವಿ, ಸೊಂಡಿಲು, ಬಾಲದಲ್ಲೂ ಚಿತ್ತಾರ ಬಿಡಿಸಿಕೊಂಡು ಮೇಳೈಸುವ ಅಭಿಮನ್ಯು ಮತ್ತು ಆತನ ಗೆಳೆಯರನ್ನ ನೋಡೋದೇ ಒಂದು ಸೊಬಗು. ಮೈಸೂರು ದಸರಾಗೆ ಗಜಪಡೆಯೇ ಮೆರುಗು, ಏನಂತೀರಾ? ಇದಾಗಿತ್ತು ಈ ದಿನದ ಮೈಸೂರು ದಸರಾ ವಿಶೇಷ. ನಾಳೆ ಮತ್ತೊಂದು ದಸರಾ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಹೊತ್ತು ತರ್ತೀವಿ. ಅಲ್ಲಿಯವರೆಗೂ ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಈ ನ್ಯೂಸ್ ಟಿವಿ.